ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಜಾನ್ವಿಯವ್ರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ವಿಶ್ವ, ನಾನು ಯಾವ ಮುದುಕನ್ನು ಕಳಿಸ್ಕೊಟ್ಟಿಲ್ಲ. ನನಗೆ ಅವ್ರನ್ನ ಹುಡುಕೋ ತಾಕತ್ತಿದ್ದಾಗ ಬೇರೆಯವ್ರನ್ನ ಯಾಕೆ ಸರ್, ನೀವು ಹೇಳ್ತಾ ಇರೋದನ್ನು ಗಮನಿಸ್ತಿದ್ರೆ ನೀವು ಯಾರೋ ತಾತನ್ನ ನಮ್ಮ ಮನೆಗೆ ಕಳಿಸಿಲ್ಲ. ಆ ತಾತನ ಗೆಟಪ್ಪಲ್ಲಿ ನೀವೇ ಬಂದಿದ್ರಿ ಅಂತ ನನಗೆ ಅನ್ನಿಸ್ತಾ ಇದೆ. ನಿಜ ಅಲ್ವಾ ಸರ್? ನೋಡು ವಿಶ್ವ, ಸುಮ್ಮನೆ ಏನೇನೋ ಹೇಳಿ ನಂಗೆ ಕೋಪ ಬರೆಸ್ಬೇಡ. ನಾನು ಅಲ್ಲಿಗೆ ಯಾರನ್ನೂ ಕಳಿಸ್ಕೊಟ್ಟಿಲ್ಲ ಅಷ್ಟೇ. ಸರ್, ನೀವು ಸುಳ್ಳು ಹೇಳೋದ್ರಲ್ಲಿ ಕಿಂಗ್ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಸರ್. ನೀವು ಈ ಥರ ಗೆಟಪ್ ಹಾಕ್ಕೊಂಡು ಬಂದು ಇಷ್ಟೆಲ್ಲ ಎಫರ್ಟ್ಸ್ ಹಾಕೋದು ನನಗೆ ಸರಿ ಅನ್ನಿಸ್ತಿಲ್ಲ ಸರ್. ಅದಕ್ಕೆ ನಿಮಗೇನು ಬೇಕು ಅದನ್ನು ನಾನೇ ಕೊಟ್ಬಿಡ್ತೀನಿ. ಅಂದರೆ ಜಾನು ಎಲ್ಲಿದ್ದಾಳೆ ಅಂತ ನಾನೇ ತೋರಿಸ್ತೀನಿ. ನೋಡು ವಿಶ್ವ, ಸುಮ್ಮನೆ ಏನೇನೋ ಹೇಳಿ ನನ್ನ ಕೋಪ ಬರೆಸ್ಬೇಡ. ಇವತ್ತು ಜಾನ್ವಿಯವರು ನನ್ನ ಪಕ್ಕದಲ್ಲೇ ಇದ್ರು, ಜಸ್ಟ್ ಮಿಸ್ ಆದರು. ಇಲ್ಲದೆ ಹೋದ್ರೆ ನನ್ನ ತೋಳ್ನಲ್ಲಿ ಇರ್ತಾ ಇದ್ರು. ಜಯನ್ ಸರ್, ನಿಜ ಹೇಗೆ ಬಾಯ್ ಬಿಡ್ಸೋದು ಅಂತ ಹೀರೋಗೆ ಮಾತ್ರ ಸರ್ ಗೊತ್ತಿರೋದು. ನೋಡಿದ್ರ, ನೀವೇ ಒಪ್ಕೊಂಡ್ರಿ ಗೆಟಪ್ ಹಾಕೊಂಡು ಬಂದಿದ್ದು ನೀವೇ ಅಂತ. ನಿಮ್ಗೇನು ಸರ್, ಜಾನು ಎಲ್ಲಿದ್ದಾಳೆ ಅಂತ ಗೊತ್ತಾಗಬೇಕಷ್ಟೇ ತಾನೆ. ನಾನು ತೋರಿಸ್ತೀನಿ ಸರ್, ನಾನೇ ಹೇಳ್ತಿದ್ದೀನಲ್ಲ. ಯಾಕೆ ವಿಶ್ವ, ನಾನು ಎದುರು ನಿಂತು ಸೋತ್ ಬಿಡ್ತೀನಿ ಅಂತ ಈಗಲೇ ಭಯ ಶುರುವಾಗಿ ಹೊಸ ನಾಟಕ ಆಡ್ತಾ ಇದೆಯಾ? ಬೇಡ, ಜಾನ್ವಿಯವ್ರು ಎಲ್ಲಿದ್ರು ಅವ್ರು ಹುಡ್ಕೊಳ್ಳೋ ತಾಕತ್ತು ನನಗಿದೆ, ನಾನು ಹುಡುಕೋತೀನಿ. ಸರ್, ಜಾನು ನಾನೇ ತೋರಿಸ್ತೀನಿ ಅಂತ ಹೇಳಿದ್ಮೇಲೆ ಯಾಕೆ ಸರ್ ಇಷ್ಟೊಂದು ಡವ್ ಮಾಡ್ತಾ ಇದ್ದೀರಾ? ಈಗೇನು ಅವಳು ನೋಡ್ಬೇಕು ಅನ್ನೋ ಆಸೆ ಇದೆಯೋ ಇಲ್ವೋ? ಆಸೆ ಇದೆ, ಆದರೆ ನೀನು ತೋರಿಸ್ತೀನಿ ಅನ್ನೋ ಗ್ಯಾರಂಟಿ ಇಲ್ಲ. ಸರ್, ಈ ವಿಶ್ವ ಒಂದು ಸಲ ಮಾತು ಕೊಟ್ಟರೆ ಅದನ್ನ ತಪ್ಪೋ ಮಾತೇ ಇಲ್ಲ. ನೋಡಿ, ಅವತ್ತು ನಾನು ಥಿಯೇಟ್ರ್ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ, ಕರ್ಕೊಂಡು ಬಂದಿದ್ದೆ. ಈಗಲೂ ಜಾನು ಎಲ್ಲಿದ್ದಾಳೆ ಅಂತ ತೋರಿಸ್ತೀನಿ ಅಂತ ಹೇಳ್ತಿದ್ದೀನಿ. ತೋರಿಸ್ತೀನಿ ಸರ್. ನನಗೆ ನಮ್ಮ ಸೂಪರ್ ಸ್ಟಾರ್ ಜಯಂತ್ ಮುಖ ಅಂದರೆ ತುಂಬ ಇಷ್ಟ ಸರ್. ಅದನ್ನ ನೋಡಬೇಕು. ಅದು ಬಿಟ್ಟು ನೀವು ಈ ಥರ ತಾತನ ಗೆಟಪ್ ಎಲ್ಲ ಹಾಕೊಂಡು ಬಂದರೆ ನನಗೆ ನೋಡೋಕೆ ಇಷ್ಟ ಇಲ್ಲ ಸರ್. ಬಿಡಿ ಸರ್, ನಾನೇ ತೋರಿಸ್ತೀನಿ. ನೋಡೋ ವಿಶ್ವ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಜೊತೆ ಈ ಥರ ಎಲ್ಲ ಕಾಮಿಡಿ ಮಾಡಬೇಡ ಅಂತ. ಸರ್, ನಾನು ತಮಾಷೆ ಮಾಡೋದಕ್ಕೆ ಕಾಮಿಡಿ ಪೀಸ್ ಅಲ್ಲ ಸರ್, ಹೀರೋ ಮೆಟೀರಿಯಲ್. ನಾನು ಸ್ವಲ್ಪ ಹೀರೋಯಿಸಮ್ ತೋರಿಸೋಣ ಅಂದರೆ ನೀವು ನನ್ನೇ ಕಾಮಿಡಿ ಪೀಸ್ ಮಾಡ್ತಿದ್ದೀರಲ್ಲ ಸರ್. ಸರ್, ಯು ಹ್ಯಾವ್ ಅ ಲಾಸ್ಟ್ ಚಾನ್ಸ್. ಜಾನ್ವಿನ ನೋಡಬೇಕು, ಬೇಡ? ಫೈನ್, ನಾಳೆ ಬರ್ತೀನಿ. ಜಾನ್ವಿ ಎಲ್ಲಿದ್ದಾರೆ ಅಂತ ತೋರಿಸು. ಅವ್ರನ್ನ ಅಲ್ಲಿಂದ ಹೇಗೆ ಬಿಡಿಸ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಓಹೋ, ಸೂಪರ್ ಸರ್. ಸರಿ ಸರ್, ನಾಳೆ ಬನ್ನಿ, ಜಾನ್ವಿ ಎಲ್ಲಿದ್ದಾಳೆ ಅಂತ ತೋರಿಸ್ತೀನಿ. ಅದು ಹೇಗೆ ಕರ್ಕೊಂಡು ಹೋಗ್ತಿರೋ ನಾನು ನೋಡೇ ಬಿಡ್ತೀನಿ. ಓಕೆ ಸರ್, ಗುಡ್ ನೈಟ್. ಮಲ್ಕೊಳ್ಳಿ ಸರ್ ಆರಾಮಾಗಿ. ಜಾನು, ಏನಾಯ್ತು? ಯಾಕಿಷ್ಟು ಗಾಬರಿ ಆಗಿದ್ಯಾ? ಜಾನು, ನಿನ್ನೆ ಕೇಳ್ತಿರೋದು, ಹೇಳು, ಏನಾಯ್ತು? ವಿಶ್ವ ಯಾಕೆ ಜಾನು ಜಾನು ಅಂತ ಅಷ್ಟು ಸಲ ಹೇಳ್ತಾ ಇದ್ದ? ಜಾನು ನಮ್ಮ ಲಕ್ಷ್ಮಿ ಮಗಳು. ವಿಶ್ವ ಅವಳನ್ನೇ ಪ್ರೀತಿ ಮಾಡ್ತಿದ್ದಿತ್ತು. ಅವಳು ಸತ್ತು ಹೋಗಿದ್ದಾಳೆ ಅಂತ ವಿಶ್ವನೇ ಹೇಳಿದ್ನಲ್ಲ. ಆದರೆ ಅವಳ ಹೆಸರು ಹಿಡಿದು ಮಾತಾಡ್ತಾ ಇದ್ನಲ್ಲ. ಹಾಗಾದರೆ ಜಾನು ಸತ್ತಿಲ್ವಾ? ಒಂದು ವೇಳೆ ಅವಳು ಬದುಕಿದ್ರೆ ಜಯಂತ್ ಅವರಾದರೂ ಹೇಳಬೇಕಿತ್ತಲ್ವಾ, ನನ್ನ ಹೆಂಡತಿ ಬದುಕಿದ್ದಾಳೆ ಅಂತ. ಅವ್ರು ನೋಡಿದ್ರೆ ಯಾವಾಗಲೂ ಜಾನು ಇಲ್ಲ ಅನ್ನೋ ನೋವಲ್ಲೇ ಇರ್ತಾರೆ. ಇದೇನಾಗ್ತಾ ಇದೆ? ಇಲ್ಲ, ಇಲ್ಲೇನೂ ಇದೆ. ಅವಳು ನಿಜವಾಗ್ಲೂ ಇದ್ದಾಳಾ ಇಲ್ವಾ ಅನ್ನೋದೇ ಅನುಮಾನ ಬರ್ತಿದೆ. ಹಾಗಾದರೆ ಜಾನು ಬದುಕಿದ್ರೆ ಲಕ್ಷ್ಮಿಗಂತೂ ಗೊತ್ತೇ ಇರುತ್ತೆ. ನಾನು ಲಕ್ಷ್ಮಿನ ಭೇಟಿ ಮಾಡಿ ಈ ವಿಷಯ ತಿಳ್ಕೋಬೇಕು. ತನುಗೆ ಅವಳ ಬಗ್ಗೆ ಏನಾದರೂ ವಿಷಯ ಗೊತ್ತಿರ್ಬೋದು. ತನು, ಅಮ್ಮ ತನು. ಏನತ್ತೆ? ತನು, ನಿನಗೆ ಜಾನು ಬಗ್ಗೆ ಏನಾದರೂ ಗೊತ್ತಾ? ಜಾನು ಬಗ್ಗೆನಾ? ಇವಾಗ ಯಾಕತ್ತೆ ಅವಳ ಬಗ್ಗೆ? ಏನಿಲ್ಲಮ್ಮ, ಸುಮ್ಮನೆ ಹಾಗೆ ಕೂತಿದ್ನಲ್ಲ, ಆ ಯೋಚನೆ ಬಂತು, ಅದಕ್ಕೆ ಕೇಳಿದೆ. ಅತ್ತೆ, ಅವಳು ಯಾರು, ಅವಳ ಬಗ್ಗೆ ತಿಳ್ಕೋಬೇಕು ಅಂತಾನೆ ನಾನು ಅವತ್ತು ಕಾಲೇಜ್ ಹತ್ರ ಹೋಗಿದ್ದೆ. ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಂಡು ಅವ್ರ ಫೋಟೋನು ನೋಡ್ಕೊಂಡು ಬಂದೆ. ಆದರೆ ಅವಳು ಸತ್ತೋಗಿದ್ದಾಳಲ್ವಾ ಅತ್ತೆ? ಈಗ ಯಾಕೆ ಅವಳ ಬಗ್ಗೆ? ಏನಿಲ್ಲಮ್ಮ, ಹಾಗೆ ಸುಮ್ಮನೆ ಕೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕೇಳಿದೆ ಅಷ್ಟೇ. ಸರಿ ಅತ್ತೆ. ತನು,
ಚಂದನ ಎಲ್ಲಿ ಹೋಗಿದ್ದಾಳೆ ಅಂತ ಏನಾದರೂ ಗೊತ್ತಾಯ್ತಾ? ಅತ್ತೆ, ಹೋದವ್ರ ಬಗ್ಗೆ ನಾವು ಯಾಕೆ ಯೋಚನೆ ಮಾಡಬೇಕು? ಈಗ ನಾನು ಖುಷಿಯಾಗಿದ್ದೀನಿ, ಅಷ್ಟೇ ಸಾಕು. ಮೊದಲು ಜಾನು ಬದುಕಿದಾಳ, ಇದ್ರೆ ಎಲ್ಲಿದ್ದಾಳೆ ಅನ್ನೋದನ್ನ ತಿಳ್ಕೋಬೇಕು. ವಿಶ್ವನ್ ಫ್ರೆಂಡ್ ಒಬ್ಬ ಇದ್ದಾನೆ, ಅವನ್ನ ವಿಚಾರಿಸಿದ್ರೆ ಏನಾದರೂ ಗೊತ್ತಾಗ್ಬೋದು. ಸಿತು ಎಂತೇನ್ಲ? ನೀನೇನ ಮಾಡ್ತಿದ್ದೆ ಅಲ್ಲಿ? ನೀನು ಯಾಕೆ ಇಲ್ಲಿಗೆ ಬರಕ್ಕೆ ಹೋದೆ? ಮನೇಲೆಲ್ಲೂ ನೀನು ಕಾಣಲಿಲ್ಲ ಕಲ. ನೀನು ಇಲ್ಲಿದ್ದೀಯ ಅಂತ ಗೊತ್ತಾಯ್ತು, ಇಲ್ಲಿಗೆ ಹುಡ್ಕ ಬಂದೆ. ಇಲ್ಲಿಗೆ ಬಂದು ನೋಡಿದ್ರೆ ನೀನು ಕುಡಿದು ಮಲಗಿದ್ದೆ. ಎಷ್ಟು ಎಪ್ಸಿದ್ರು ಎದೊಳ್ಳಿಲ್ಲ. ಅದಕ್ಕೆ ನೀನು ಎದೊಳ್ಳಿ ಅಂತ ಸುಮ್ಮನೆ ಕೂತಿದ್ದೆ ಕಲ. ಅಲ್ಲ ಕಲ, ಯಾಕಲ ಹಿಂಗೆ ಕುಡಿದು ಜೀವನ ಹಾಳು ಮಾಡ್ಕೊತಾ ಇದ್ದೀ? ಬೇಕಿತ್ತೇನಲ್ಲ ಇದೆಲ್ಲ ನಿನಗೆ? ಕ್ಷಮಿಸ್ಬಿಡೋಣ, ಇದನ್ನು ಕುಡಿದ್ರೆ ಎಲ್ಲ ಮರಿಬೋದು ಅಂದ್ಕೊಂಡೆ. ಆದರೆ ಇದನ್ನು ಕುಡಿದ್ಮೇಲೆ ಮೇಡಮ್ ಅವ್ರು ಇನ್ನೂ ಜಾಸ್ತಿ ನೆನಪಾಯ್ತವ್ರೆ. ಅವ್ರನ್ನ ಮರೆಯೋದಕ್ಕೆ ಆಯ್ತಿಲ್ಲ ಕಣ. ಲೇ ದಡ್ಡ, ಅವ್ರನ್ನ ಮರೆಯೋಕ್ಕೆಲ್ಲ ನೀನು ಅವ್ರನ್ನ ಮದುವಾದದ್ದು? ಅವ್ರ ಜೊತೆ ಸುಖವಾಗಿ ಸಂಸಾರ ಮಾಡೋಕ್ಕೆ ತಿಳ್ಕ. ನನಗೂ ಅವ್ರ ಜೊತೆ ಸಂತೋಷವಾಗಿ ಬದುಕಬೇಕು ಅಂತಾನೆ ಆಸೆ. ಆದರೆ ಅವ್ರು ನನ್ನ ಅರ್ಥ ಮಾಡ್ಕೊಳ್ದೆ ಬಿಟ್ಬಿಟ್ಟು ಹೊಂಟೋದ್ರಲ್ಲ, ಅದಕ್ಕೇನು ಹೇಳಿ? ಲೇ ಸಿದ್ದು, ಅವ್ರು ನಿನ್ನ ಬಿಟ್ಟೋಗಿರೋದಲ್ಲ ಕಲ, ನೀವಿಬ್ರು ದೂರ ಮಾಡ್ಬೇಕು ಅಂತ ಎಲ್ಲರೂ ಸೇರಿ ಮಾಡ್ಕೊತಂತ್ರ ಇದು. ಏನಣ್ಣ ಹೇಳ್ತಿದ್ಯಾ? ಹೂಕಲ್ಲ, ನಿಮ್ಮಿಬ್ರು ದೂರ ಆಗ್ಬೇಕು ಅಂತ ಅವರೆಲ್ಲ ಸೇರ್ಕೊಂಡು ಹಿಂಗ್ ಪ್ಲಾನ್ ಮಾಡಿದ್ರು. ಅವ್ರು ಆಡಿದ ಆಟಕ್ಕೆ ನೀವಿಬ್ರು ಕಾಯಿಗಳಾಗ್ಬಿಟ್ರಿ ಕಲ. ಅದೇ ನಿನ್ನ ತಂಗಿ ದಿನ ಮೈಂಟೆನೆನ್ಸ್ ಅಂತ ಕೇಳಿದ್ದಿಲ್ಲ, 15,000 ರೂಪಾಯಿ. 6 ತಿಂಗಳಿಗೆ ಸೇರಿಸಿ 90,000 ರೂಪಾಯಿ ಬರ್ಬಿಟ್ಟಿದ್ದೀನಿ. ತೆಗೆದು ಮಡಿ, ನಾನು ಕೊಟ್ಟು ಮಾತನ್ನ ಉಳಿಸ್ಕೊಂಡಿದ್ದೀನಿ, ನೀನು ಹಂಗೆ ಕೊಟ್ಟು ಮಾತನ್ನ ಉಳಿಸ್ಕೋಬೇಕು. ನನ್ನ ಸೈಟ್ ವಿಷಯವಾಗಿ ನೀವು ಗಮನನೇ ಹರಿಸ್ತಿಲ್ಲ. ಅವತ್ತು ನೀವು ಹೇಳ್ದಾಗೆ ಎಲ್ಲ ಮಾಡಿದ್ದೀನಿ. ನನ್ನ ತಂಗಿನ ಮನೆ ಕರ್ಕೊಂಡೋಗಿ ಇಟ್ಕೊಂಡಿದ್ದೀನಿ. ಡಿವೋರ್ಸ್ ಪೇಪರ್ಗೆ ಅವಳ ಹತ್ರ ಸೈನ್ ಹಾಕ್ಸಿದ್ದೀನಿ. ಆದರೂ ನೀವು ಇದೊಂದು ಕೆಲಸ ಮಾಡಿಕೊಡ್ತಿಲ್ಲ. ನೀನೇನೋ ಹೇಳ್ದೆ ಆ ಸೈಟ್ ವಿಷಯನ ಬೇಗ ಮುಗಿಸ್ಕೊಡಿ ಅಂತ. ನಾನು ಇವರಿಬ್ಬರಿಗೂ ಮೊದಲು ಡೈವರ್ಸ್ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಇದನ್ನ ಹೇಳಕ್ಕೆ ಯಾಕಲ್ಲ ರಾತ್ರಿ ನಿನ್ನ ಹುಡ್ಕ ಬಂದದ್ದು? ಈ ಪಂಚಾಯತಿ, ಈ ಜಗಳ ಎಲ್ಲ ನಾಟಕ. ಸಂತೋಷ್ ಅವ್ರ ತಂಗಿನ ಕರ್ಕೊಂಡು ಹೋದದ್ದು ನಾಟಕಕ್ಕಲ್ಲ. ಎಲ್ಲ ದುಡ್ಡು ಕೊಟ್ಟು ಸೆಟ್ ಮಾಡ್ಬಿಟ್ಟವ್ರೆ. ಲಕ್ಷ್ಮೀ